ಗ್ರೇಟ್ ಆಯ್ತಲ್ವಾ. ಹೇರ್ 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 ಆಗಿದೆ, ಅದು ರಿಪೀಟ್ ಆಗಿದೆ. ಹೀಲ್ ಹೀಲ್ HEEL ಹೀಲ್ HEAL ಹೀಲ್, ಎರಡು ಹೀಲೆ. ಓಕೆ, ಸೊ ಈ ಹೀಲ್ ಬೇರೆ ಈ ಹೀಲ್ ಬೇರೆ. ಇದು ಗುಣವಾಗುವುದು, ಇದು ಹೀಲ್ ಅಂದರೆ ನಮ್ಮ ಹಿಮ್ಮಡಿ ಆ ಥರ. ಹಿಯರ್ 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 ಅಂದರೆ ಇಲ್ಲಿ, ಹಿಯರ್ ಅಂದರೆ ಕೇಳಿಸಿಕೊಳ್ಳುವುದು, ಹಿಯರ್. ಸೊ ಸ್ಪೆಲ್ಲಿಂಗ್ ಡಿಫರೆನ್ಸ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಒಂದು ವೇಳೆ ಈಗ ಇದು ಸುಮಾರು 100 ಪದಗಳಿದ್ದಾವೆ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. ಇನ್ನೂ ಒಂದಿಷ್ಟಿದ್ದಾವೆ ಅಷ್ಟೇ, ಆಲ್ಮೋಸ್ಟ್ ಇದ್ದಾವೆ ಇದರಲ್ಲೇ. ಒಂದು ವೇಳೆ ಇಷ್ಟು ಪದಗಳಿಗೂ ಇನ್ನೂ ಇದ್ರ ಡಬಲ್ ಇದ್ದಿದ್ದರೆ ಅದು ಇನ್ನೂ ಕಷ್ಟ ಆಗೋದು ಅನ್ನೋ ಕಾರಣಕ್ಕೋಸ್ಕರ ಕೆಲವುದೆಲ್ಲ ಹಾಗೇ ಇದ್ದಾವೆ. ಮತ್ತು ಸೈಲೆಂಟ್ ಲೆಟರ್ಸಲ್ಲೂ ನಿಮಗೆ ಕೆಲವುದು ಸೈಲೆಂಟ್ ಆಗುತ್ತೆ, ಬೇರೆ ಥರ ಬರುತ್ತೆ, ಅದೇ ಇದು. ಓಕೆ, ನೆಕ್ಸ್ಟ್ ಹಾಯ್ 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 ಅಂದರೆ ನಾವು ಹಾಯ್ ಅಂತ ಹೇಳ್ತೀವಲ್ಲ, ಅದೇ ಹಾಯ್, ಹೌ ಆರ್ ಯು ಅಂತ. ಇದು ಹಾಯ್ ಹಾಯ್, ನಾವು ಬರೀ ಹೈ ಅಂತ ಹೇಳ್ತೀವಿ, ಬಟ್ ಆ್ಯಕ್ಚುಲಿ ಹಾಯ್ ಅಂತ ಹೇಳಬೇಕದು. ಹೋಲ್ 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 ಅಂದರೆ ರಂಧ್ರ, ಇದು ಹೋಲ್ ಅಂದರೆ ಒಟ್ಟಾರೆಯಾಗಿ, ಹೋಲ್ ವರ್ಲ್ಡ್, ಇಡೀ ಪ್ರಪಂಚ. ಮತ್ತು ಅದೇ ಪ್ರಶ್ನೆ ಕೇಳಬೇಡಿ, ಸರ್ ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ ಇದು ಬರಿಬೇಕಾ ಇದು ಬರಿಬೇಕಾ ಅಂತ. ಅದು ಹೆಂಗೆ ಗೊತ್ತಾಗುತ್ತೆ? ಅದು ಸೆಂಟೆನ್ಸಲ್ಲಿ ಗೊತ್ತಾಗುತ್ತೆ. ಸೆಂಟೆನ್ಸಲ್ಲಿ ನಮಗೆ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅನ್ನೋದು ಗೊತ್ತಾಗುತ್ತಲ್ವಾ, ಆವಾಗ ಅದನ್ನು ಬರಿಬೇಕು. ನೆಕ್ಸ್ಟ್ ಸೈಲೆಂಟ್ ಲೆಟರ್ಸಲ್ಲಿ ನಾನು ನಿಮಗೆ ವರ್ಡ್ ಕೊಟ್ಟಿದ್ದೀನಿ. ಅವರ್ H ಸೈಲೆಂಟ್ ಆಗಿರುತ್ತೆ. 1 hour, 2 hours, 3 hours. 1 ಅವರಲ್ಲಿ ಬರ್ತೀನಿ, ಯಾರು ಹವರ್ ಅಂತ ಹೇಳಲ್ಲ, ಅವ. ಓಕೆ, ಸೊ ಅವ. ನೆಕ್ಸ್ಟ್ ಐ ಅಂದರೆ ಎಲ್ರಿಗೂ ಗೊತ್ತು, ನಾನು. ಐ ಅಂದರೆ ಕಣ್ಣು, ಐಸ್. ಐ ಅಂದರೆ ಒಂದು, ಐಸ್ ಅಂದರೆ ಕಣ್ಣುಗಳು. ಐಡಲ್ ಎರಡು ಒಂದೇ. ಐಡಲ್ ಅಂದರೆ ಮೂರ್ತಿ, ಐಡಲ್ ಅಂದರೆ ಏನು ಕೆಲಸ ಮಾಡದೆ ಹಾಗೆ ಸ್ಥಗಿತವಾಗಿರುವ, ಸ್ಥಗಿತ, ಐಡಲ್. ಕೀ ಇದು QUAY ಅಂತ ಇದೆ, ಬಟ್ ಅದನ್ನು ಕೀ ಅಂತಲೇ ಉಚ್ಚಾರಣೆ ಮಾಡಬೇಕು. ಅದೊಂದು ವಿಚಿತ್ರ ಪದ, ಅದು ಬೇರೆ ಯಾವುದೋ ಭಾಷೆಯಿಂದ ಬಂದು ಹಾಗೆ ಉಳ್ಕೊಂಡಿದೆ, ಸೊ ಅದನ್ನು ಹಾಗೇ ಇರುತ್ತದೆ. QUAY ಜಾಸ್ತಿ ಬರೋದಿಲ್ಲ, ಬಟ್ ಅದು ಇದಕ್ಕೋಸ್ಕರ ನಾನು ಹೇಳಿದ್ದೀನಿ ಅಷ್ಟೇ, ಬಟ್ ಇದನ್ನು ಜಾಸ್ತಿ ಬಳಸೋದಿಲ್ಲ, ಬಟ್ ಇದರ ಉಚ್ಚಾರಣೆ ಕೀ. ನೈಟ್ ಅಂದರೆ ಈ KNIGHT ನೈಟ್ ಅಂದರೆ ರಾತ್ರಿ, ನೈಟ್ ಅಂದರೆ ಯೋಧ, ಕುದುರೆ, ಯುದ್ಧಕ್ಕೆ ಸಂಬಂಧಪಟ್ಟಿದ್ದು. ನೋ, ಇಲ್ಲಿ ನೋಡಿ, KNOW ನೋ, NO, ನೋ ಅಂದರೆ ಗೊತ್ತಿರೋದು, ನನಗೆ ಗೊತ್ತು, ಐ ನೋ ಸಮಥಿಂಗ್, ನನಗೇನೋ ಗೊತ್ತು. ನೋ, ಐ ಡೋಂಟ್ ಡೂ ದ್ಯಾಟ್. ನೋ, ಎರಡು ಒಂದೇ ಉಚ್ಚಾರಣೆ. ನಾಟ್ ಅಂದರೆ ಗಂಟು, ನಾಟ್ ಅಂದರೆ ಇಲ್ಲ, ಅಲ್ಲ ಅಂತ ಹೇಳೋದು. ಓಕೆ, ನೆಕ್ಸ್ಟ್ ಲೇಯ್ಡ್ ಹಾಗೆ ಮೇಲ್. ಸೊ ಇದು ನಿಮಗೆ ಅನಿಸ್ಬೋದು ಇದು ಮೇಲ್ ಮತ್ತು ಇದು ಮೇಲ್ ಅಲ್ವಾ ಅಂತ. ಇಲ್ಲ, ಅದು ಆ್ಯಕ್ಚುಲಿ ಎರಡೂ ಒಂದೇ ಉಚ್ಚಾರಣೆ, ವಿಚ್ ಈಸ್ ಮೇಲ್. ಮೇನ್. ಮೀಟ್. ಇಲ್ಲಿ ನೋಡಿ, ಮೀಟ್ ಅಂದರೆ ಮಾಂಸ, ಮೀಟ್ ಅಂದರೆ ಭೇಟಿಯಾಗು. ಮೈಟ್. ಮೈಂಡ್. ಇಲ್ಲಿ NED ಬಂದಿದೆ, ಸೈಲೆಂಟ್ ಆಗಿರುತ್ತೆ, ಹಾಗಾಗಿ ಅದು ಮೈಂಡ್. ದೇರ್. ಓಕೆ, ಇಲ್ಲಿ ಇದನ್ನು ದೇರ್ ಅಂತ ಹೇಳ್ತಾರೆ, ಆ್ಯಕ್ಚುಲಿ ದೇರ್ ಅಲ್ಲ, ಇಟ್ಸ್ ದೇಯರ್. ಅಲ್ಲಿ ಆ ಕರ ದೇಯರ್. ಇದು ದೇಯರ್. ಓಕೆ, ಬಟ್ ಇದನ್ನು ತುಂಬ ಜನ ಇದು ದೇರ್, ಇದು ದೇಯರ್ ಅಂತ ಡಿಫ್ರೆನ್ಸ್ ಹೇಳ್ತಾರೆ,
ಬಟ್ ಆ್ಯಕ್ಚುಲಿ ಅದ್ರ ಪ್ರೊನೌನ್ಸಿಯೇಷನ್ ಪ್ರಕಾರ ಇಟ್ಸ್ ದೇಯರ್. ದೇರ್ ಅಲ್ಲ, ದೇರ್ ಅಂತ ನಾವೇ ಹೇಳೋದು. ನೆಕ್ಸ್ಟ್ ನೋಡಿ, ಥ್ರೋನ್. ಥ್ರೋನ್ 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 ಅಂದರೆ ಪಟ್ಟ ಅಥವಾ ಸಿಂಹಾಸನ. ಇದು ಥ್ರೋನ್ ಅಂದರೆ ಬಿಸಾಕಿರುವ, ಬಿಸಾಡಿದಂತಹ. ಥ್ರೂ ಥ್ರೂ ಥ್ರೂದು ಫಾಸ್ಟ್ ಪಾರ್ಟಿಸಿಪಲ್ V3 ಫಾರ್ಮು ಥ್ರೋನ್. ಥ್ರೋ ಥ್ರೂ ಥ್ರೋನ್. ಓಕೆ, ಸೊ ಈ ಥ್ರೂ, ಈ ಥ್ರೂ. ಥ್ರೂ, ಐ ಥ್ರೂ ಅ ಬಾಲ್, ನಾನೊಂದು ಚೆಂಡನ್ನು ಬಿಸಾಡಿದೆ. ಥ್ರೂ ಅಂದರೆ ಮೂಲಕ, ಮೂಲಕ. ಇದು ನೋಡಿ, TO ಟು, TOO ಟು, TWO ಟು. ಬಟ್ ಈ TOನ ಟು ಅಂತಲೇ ಹೇಳಲ್ಲ, ಬಟ್ ಅದು ಟು ಅಂತಲೂ ಹೇಳ್ತಾರೆ. ಆ್ಯಕ್ಚುಲಿ ಅದು ಸಣ್ಣ ಪ್ರೊನೌನ್ಸ್ ಟ ಅಂತ ಹೇಳಬೇಕು. ಠ. ಐ ವೆಂಟ್ ಮಾರ್ಕೆಟ್. ಐ ವೆಂಟ್ ಟು, ಕಾರ ಜಾಸ್ತಿ ಬರೋಲ್ಲ. ಐ ವೆಂಟ್ ಟು ಮಾರ್ಕೆಟ್ ಅಂತ ಹೇಳಲ್ಲ. ಐ ವೆಂಟ್ ಮಾರ್ಕೆಟ್, ಟ ಮಾರ್ಕೆಟ್. ಸೊ ದಿಸ್ ಇಸ್ ಟು, ಇದು ಟು. ಸೊ ಉಚ್ಚಾರಣೆ ಒಂದೇ ಥರ ಅನಿಸುತ್ತೆ, ಬಟ್ ಇದು ಸ್ವಲ್ಪ ಚೇಂಜ್ ಇದೆ. ಆದರೂ ಕಾಮನ್ ಆಗಿ ನಾವು ಇಂಡಿಯಾದಲ್ಲಿ ಎಲ್ಲ ಒಂದೇ ಉಚ್ಚಾರಣೆ ಮಾಡೋದು. ಟೋಡ್ 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 ಟೋಡ್. ಇಲ್ಲಿ ಇ ಡಿ ಬರಬೇಕು, ಫಸ್ಟ್ ಆಫ್ ಡಿ ಆಗಿದೆ, ವಿಚ್ ಇಸ್ ಇ ಡಿ. ಟೋಡ್. ಇದನ್ನು ಟಾಡ್ ಅಂತಲೂ ಹೇಳ್ತೀವಿ, ಆ್ಯಕ್ಚುಲಿ ಇದು ಟೋಡ್ ಅಂತ ಹೇಳಬೇಕು. ನೆಕ್ಸ್ಟ್ ನೋಡಿ, TOE ಟೋ, TOW ಟೋ. ಅದು ಟೌ ಆಗಲ್ಲ, ಟೋ. ಹಾಗೆ ವೆಯ್ಟ್ 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 ಆಗಿದೆಯಾ? ಇಲ್ಲ. ನೆಕ್ಸ್ಟ್ ವೇಸ್ಟ್ ವೇಸ್ಟ್. ವೆಯ್ಟ್ ಕೇಳಿದ್ರಿ. ವೆಯ್ಟ್ ವೆಯ್ಟ್ ಅಂದರೆ ವೆಯ್ಟ್ ಮಾಡೋದು, ಕಾಯುವುದು. ಈ ವೆಯ್ಟ್ ಅಂದರೆ ತೂಕ. ವೇಸ್ಟ್ 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 ಅಂದರೆ ಇದು ಸೊಂಟ. ವೇಸ್ಟ್ ಅಂದರೆ ವೇಸ್ಟ್, ಬೇಡದೇ ಇರುವಂತಹ ವಸ್ತು. ಓಕೆ, ನೆಕ್ಸ್ಟ್ ನೋಡಿ, ವೈ 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 ವೈ. ಓಕೆ, ಸೊ ವೈ ಅಂದರೆ ಹಾದಿ, ಇನ್ನೊಂದು ವೈ ಅಂದರೆ ತೂಕ ಹಾಕು, ಅಥವಾ ಇದು ಹಾದಿನೂ ಆಗುತ್ತೆ, ಆಮೇಲೆ ದಾರಿನೂ ಆಗುತ್ತೆ, ಅಥವಾ ತರಹ, ಅದ್ರ ತರಹ, ದ್ಯಾಟ್ ವೇ, ಆ ಥರ, ಈ ಥರ ಅಂತ ಹೇಳೋಂಗೆ ಅದು ಬರುತ್ತೆ. ಮೀನಿಂಗ್ ಬಗ್ಗೆ ತಲೆಕೆಡಿಸ್ಕೋಬೇಡಿ, ಜಸ್ಟ್ ಓದ್ಲಿಕ್ಕೆ ಗೊತ್ತಿರಬೇಕಷ್ಟು. ವೀಕ್ 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 ಅಂದರೆ ತುಂಬ ಸಣಕಲು, ಅಥವಾ ತುಂಬ ವೀಕ್ ಇದ್ದಾರೆ, ಅವರು ಗಣಿತದಲ್ಲಿ ತುಂಬ ವೀಕ್ ಇದ್ದಾನೆ, ದುರ್ಬಲ. ಓಕೆ, ವೀಕ್ ಅಂದರೆ ಇದು ಒಂದು ವಾರ. ವೇರ್ ವೇರ್. ಕೆಲವರು ಇದನ್ನು ವಿಯರ್ ಅಂತ ಹೇಳ್ತಾರೆ, ವಿಯರ್ ಅಲ್ಲ, ವೇರ್. ವೇರ್ ಮತ್ತು ವೇರ್ ಎರಡು ಒಂದೇ. ವೇರ್ ಅಂದರೆ ಧರಿಸು, ಹಾಕಿಕೊಳ್ಳು. ವೇರ್ ಅಂದರೆ ಇಲ್ಲಿ. ವೆದರ್ 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 ವೆದರ್. ವಿ 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 ವಿ. ನೆಕ್ಸ್ಟ್ ವಿಚ್ ವಿಚ್. ಇಲ್ಲಿ TCH ಬಂದ್ರೂ ಚ್ ಅಂತಲೇ ಹೇಳಬೇಕು. ಇಲ್ಲಿ ಟಿ ಸೈಲೆಂಟ್ ಆಗಿರುತ್ತೆ, CH ಸೌಂಡು ಚ್ ಆಗಿರುತ್ತೆ. WICH ಬಂದರೂ ಅಲ್ಲಿ ಚ್ ಇರುತ್ತೆ. ವಿಚ್ ವಿಚ್. ಒನ್ 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 ಒಂದು ಸಲ ಬಂದಿದೆ ಅನ್ಸುತ್ತಲ್ಲ. ಓಕೆ, ವುಡ್ 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 ವುಡ್. ವುಡ್ ಅಂದರೆ ಮರ ಅಥವಾ ಕಾಡು. ವುಡ್ ಅಂದರೆ ಇಟ್ಸ್ ಅ ಮಾಡಲ್ ವರ್ಬ್. ಐ ವುಡ್, ಹಿ ವುಡ್, ವುಡ್ ಯು ಲೈಕ್ ಟು ಹ್ಯಾವ್ ಅ ಕಪ್ ಆಫ್ ಕಾಫಿ, ಆ ಥರ. ವುಡ್ ಯು, ವುಡ್ ವುಡ್ ಬರುತ್ತದೆ. ಯು ಯು ಯು, YOU ಅಂದರೆ ನೀನು, ಯು ಅಂದರೆ ಒಂದು ಎಕ್ಸ್ಪ್ರೆಷನ್ ಅಷ್ಟೆ. ಯೋರ್ 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 ಅಂದರೆ ಇದು URನ ಶಾರ್ಟ್ ಫಾರ್ಮ್ ಮಾಡೋದು, ಯೋರ್. ಏರ್ ಏರ್. ಇಲ್ಲಿ H ಸೈಲೆಂಟ್ ಆಗಿರುತ್ತೆ, ಅಕ್ಷರ ಎರಡು ಬೇರೆ ಬೇರೆ ಇದೆ ನೋಡಿ, ಉಚ್ಚಾರಣೆ ಒಂದೇನೆ, ವಿಚ್ ಈಸ್ ಏರ್. ಆಂಟ್ ಆ್ಯಂಟ್. ಇಲ್ಲಿ AUNT ಆಂಟ್ ಅಂತಿದೆಯಲ್ಲ, ಅದು ನಾವು ಆಂಟ್ ಅಂತ ಹೇಳ್ತೀವಿ, ಆಂಟಿ
ನಮ್ಮ ಆಂಟಿ, ನಮ್ಮ ಚಿಕ್ಕಮ್ಮನಿಗೆ ಆಂಟಿ ಅಂತ ಹೇಳ್ತೀವಿ. ಅಥವಾ ನಮಗಿಂತ ವಯಸ್ಸು ತುಂಬ ಜಾಸ್ತಿ ಇದ್ದರೆ ಅವ್ರನ್ನ ಆಂಟಿ ಅಂತ ಕರೆಯೋರು, ಮದುವೆ ಆದವ್ರನ್ನ ಆಂಟಿ ಅಂತ ಕರೀತಾರೆ, ರೈಟ್? ಸೊ ಆಂಟಿ ಇಟ್ಸ್ ಕಾಮನ್. ಬಟ್ ಇದನ್ನು ಆಂಟಿ ಅಂತ ಹೇಳಲ್ಲ, ಆಂಟಿ ಅಂತಲೂ ಹೇಳ್ತಾರೆ, ಆಂಟ್ ಅಂತ ಹೇಳ್ತಾರೆ. ಇದು ಇಲ್ಲಿ ಯಾಕೆ ಆ್ಯಂಟ್ ಮತ್ತು ಆಂಟ್ ಯಾಕೆ ಕಾಮನ್ ಆಗಿದೆ, ಒಂದೇ ಥರ ಸೌಂಡ್ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, AUNT ಆಂಟ್ನ ಅಮೆರಿಕನ್ ಇಂಗ್ಲೀಷಲ್ಲಿ ಆ್ಯಂಟ್ ಅಂತ ಹೇಳ್ತಾರೆ ಅವರು. ಆ್ಯಂಟ್, ಶೀ ಈಸ್ ಮೈ ಆ್ಯಂಟ್. ಅವರು ಇರುವೆಗೂ ಆ್ಯಂಟ್ ಅಂತಲೇ ಹೇಳೋದು, ಆಂಟಿಗೂ ಆ್ಯಂಟ್ ಅಂತಲೇ ಹೇಳೋದು. ನನ್ನ ಚಿಕ್ಕಮ್ಮ ಅವರು, ಶೀ ಈಸ್ ಮೈ ಆ್ಯಂಟ್. ಬ್ರಿಟಿಷರು ಇದನ್ನು ಆಂಟ್ ಅಂತ ಹೇಳ್ತಾರೆ, ಆಂಟ್. ಸೊ ಇಂಗ್ಲೀಷಲ್ಲಿ ಎರಡು ಥರದ ಪ್ರೊನೌನ್ಸಿಯೇಷನ್ ಇದೆ, ಒಂದು ಬ್ರಿಟಿಷ್ ಇಂಗ್ಲೀಷು, ಇನ್ನೊಂದು ಅಮೆರಿಕನ್ ಇಂಗ್ಲೀಷು. ಸೊ ನಾವು ಬ್ರಿಟಿಷ್ ಇಂಗ್ಲೀಷ್ ಫಾಲೋ ಮಾಡಿದ್ರು ಸಾಕು. ಬಟ್ ಸ್ಟಿಲ್ ಯಾರಾದರೂ ಅಮೆರಿಕನ್ ಯಾವ್ದಾದ್ರು ನೀವು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ತಿದ್ರೆ ಅವರೇನಾದರೂ ಒಂದು ವೇಳೆ ಆ್ಯಂಟ್ ಅಂತ ಹೇಳಿಬಿಟ್ರೆ ಅದು ನಿಮಗೆ ಡೌಟ್ ಆಗಬಾರ್ದು. ಇಟ್ ಈಸ್ ನಥಿಂಗ್ ಬಟ್ ಆಂಟಿ ಅಂತ ನಾವು ಏನು ಹೇಳ್ತೀವಿ ಅದನ್ನು ಅವರು ಆ್ಯಂಟ್ ಅಂತ ಹೇಳ್ತಾರೆ, ಬ್ರಿಟಿಷರು ಅದನ್ನು ಆಂಟ್ ಅಂತ ಹೇಳ್ತಾರೆ. ನಾವು ಅದಕ್ಕೆ ವೈ ಸೇರಿಸ್ಬಿಟ್ಟು ಆಂಟಿ ಅಂತಲೂ ಹೇಳ್ತೀವಿ, ಆಂಟಿ ಅಂತಲೂ ಬ್ರಿಟಿಷರು ಹೇಳ್ತಾರೆ. ಓಕೆ, ಎನಿವೆ ನೆಕ್ಸ್ಟ್ ಇದು BEER ಬಿಯರ್, BIER ಬಿಯರ್. ಸೊ ಇದನ್ನೇ ತುಂಬ ಜನ ಬೀರ್ ಅಂತ ಹೇಳ್ತಾರೆ. ಬೀರ್ ಈಸ್ ರಾಂಗ್, ಬಿಯರ್, ಇದು ಬಿಯರ್. ಬಾಯ್, ಇದು ಬಾಯ್, ಬಾಯ್ ಬಾಯ್. ಇಲ್ಲಿ ಯು ಇದೆ, ಯು ಸೈಲೆಂಟ್ ಅಂತಲೇ ಅಂದ್ಕೊಳ್ಳಿ, ಬ್ಯಾಯ್ ಅಂತ ಹೇಳೋದು ಬೇಡ, ಬಾಯ್. ಓಕೆ, ನೆಕ್ಸ್ಟ್ ನೋಡಿ ಕಾರ್ಡ್, ಕಾರ್ಡ್, CHORD, ಕಾರ್ಡ್, ಇದು ಕಾರ್ಡ್. ಡ್ಯೂಯಲ್, 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 ಡ್ಯೂಯಲ್. ಸೊ ಡ್ಯೂಯಲ್ ಅಂತ ಬರಲ್ಲ, ಅದು ಡ್ಯೂವಲ್, ಡ್ಯೂಯಲ್, ಆ ಸೌಂಡ್ ಬರಬೇಕಲ್ಲಿ, ಡ್ಯೂವಲ್. ಸೊ ಅದನ್ನು ನಮಗೆ ಆ ಸೌಂಡ್ ಹಂಗೆ ಹೇಳಲಿಕ್ಕೆ ಆಗಲ್ಲ, ಅದಕ್ಕೆ ಡ್ಯೂಯಲ್ ಅಂತ ಬರ್ದೀನಿ. ನೀವು ಅದನ್ನು ಡ್ಯೂಯಲ್, ಡ್ಯೂಯಲ್, ಇಲ್ಲಾಂದರೆ ಆ ಮಾಡಿಬಿಡ್ತೀನಿ. ಸೊ ಡ್ಯೂಯಲ್ ಅಂತೇಳಿ, ಡ್ಯೂಯಲ್ ಮಾಡೋಕ್ಕಾದರೆ ಡ್ಯೂಯಲ್ ಮಾಡಿ, ಡ್ಯೂ